ಇವತ್ತು ನಮ್ಮ ಮನೇಲಿ ಮಸಾಲೆ ದೋಸೆ ಮಾಡ್ತಾ ಇದ್ದೀವಿ. ಮಸಾಲೆ ದೋಸೆ ಆ ಮಸಾಲೆ ಯಾವಾಗ ಹಾಕಬೇಕು? ಈಗ ಸ್ವಲ್ಪ ಬೆಂದಾದ್ಮೇಲೆ ಆ್ಯಕ್ಚುಲಿ ಫಸ್ಟೇ ಹಾಕ್ಕೋಬೇಕು. ಇದು ಆಲ್ರೆಡಿ ಪೊಟ್ಯಾಟೊ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಗೀ ಹಾಕ್ತೀರಾ? ಗೀ ಬೇಡ ಬೇಡ ಅಲ್ಲ. ಓಕೆ, ಇವಾಗ ಒಂದು ಮಸಾಲೆ ದೋಸೆ ರೆಡಿ ಆಗಿದೆ. ಮಾವಂಗೆ ಕೊಡೋಣ ಇದನ್ನು. ಮಸಾಲೆ ದೋಸೆ ರೆಡಿ ಆಗಿದೆ. ಮಾವನಿಗೆ ಕೊಟ್ಟಿದ್ದೀವಿ. ಇವತ್ತು ಇಲ್ಲ, ನಾನು ಅವರು ಇಬ್ರು ಸೇರಿ. ಅದೇನೋ ಪೂಜಮ್ಮ ಇಬ್ರು ಸೇರ್ಕೊಂಡು ಮಸಾಲೆ ದೋಸೆ ಮಾಡಿಕೊಟ್ಟಾರೆ. ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ಮಧ್ಯದಿಂದ ತಗೊಳ್ಳಿ. ಅಲ್ಲೇ ಗಿಲ್ಲೆ ಎಲ್ಲ ಮಾಡ್ಬಿಟ್ಟು ಕೆಂಪು ಚಟ್ನಿ ಎಲ್ಲ ಟಿಫನ್. ಹೇಗಿದೆ? ತುಂಬ ಚೆನ್ನಾಗಿ, ಸೂಪರ್. ಓಕೆ, ಈಗ ಚೆರಿಗೆ ಮತ್ತೆ ಚೆರಿ ಅಂತಾನೆ ಬರ್ತೇವೆ. ಚೆರಿ ಬ್ರೌನಿ ಬೆಲ್ಲಗೆ ಚಿಕನ್ ನಾವು ತಿಂತಿಲ್ಲ. ನಾವು ತಿನ್ನೋದು ಬಿಟ್ಟು 10 ದಿನ ಆಯ್ತು. ನಾವು ನಾಳೆ ಒಂದು ದಿನ ಲಾಸ್ಟ್. ನಾಳೆ ನಮ್ಮ ಅದೇ ಹೇಳಿದ್ವಲ್ಲ, ರಾಘವೇಂದ್ರ ಸ್ವಾಮಿ ನಮ್ಮ ರಾಯರ ಬರ್ಡೇ ನಾಳೆ. ರಾಯರ ಆರಾಧನೆ ನಡೀತಿದೆ ಈಗ. ಸೊ ಅದರಿಂದ ಫಾರ್ ದಿ ಫಸ್ಟ್ ಟೈಮ್ ನಾನು ಬಿಟ್ಟಿರೋದು. ನಮ್ಮ ಮನೇಲಿ ಎಲ್ಲರೂ ಶಾಕು. ಅಂದರೆ ನಮ್ಮ ಮನೇಲಿ ಯಾರು ಫೋರ್ಸ್ ಮಾಡಲಿಲ್ಲ ನನಗೆ ತಿನ್ಬೇಡ ಅಂತ. ಬಟ್ ನಾನೇ ಯಾಕೋ ಫಸ್ಟ್ ಟೈಮ್ ಅವ್ಳ ಕಣ್ಣು ಪಾಪ ಈಗ ತಾನೇ ವಾಂತಿ ಮಾಡ್ಕೊಂಡ್ಳು. ಇವಳು ನೋಡಿ, ಬೆಲ್ಲು ಚಡಿ ಮಗನೇ, ಚಂದ್ರಿ ಮಗನೇ. ಅವ್ನು ತಿನ್ಸ್ದೆ ಆಗ್ಲೇ ತಗೊಬಂದ್ರೆ ಯಾರು ತಿನ್ನಲ್ಲ. ಅದೇ ಚೆಕ್ ಮಾಡಿ ತಿನ್ನೋದು. ಡ್ರಾಮಾ ಮಾಡ್ಬೇಕು. ಅದ್ ನಾವು ಕೊಟ್ರೆ ತಿನ್ನುತ್ತೆ ಪಾಪ. ಅದಂತೂ ಅದಾಗೆ ಬಂದು ಕೇಳಲ್ಲ. ಅವಳು ಕೊಟ್ಟ? ಅವಳೇ ಫಸ್ಟ್ ಕೊಟ್ಟಿದ್ದೆ. ಓಕೆ ನೋಡ್ರಿ, ಸುಮ್ಮನಿರ್ಲಾರ್ದೆ ಗಾಡಿ ತಗೊಂಡೋಗಿ ಸ್ಟ್ಯಾಂಡ್ ಎತ್ತಕ್ ಬರ್ಲಿಲ್ಲ ಅಂತ ಇವನ್ಗೆ. ಚಲೋ ಕಾಲು ಇಟ್ಟನಂತೆ, ಅದು ಏನೋ ಬೀಜ ಆ ಥರ ಬರುತ್ತಲ್ಲ, ಸಿಂಗಲ್ ಮೀನಿಂಗ್. ಇದು ಬಾದಾಮಿ ಬರುತ್ತೆ ಗೊತ್ತಾ, ಬಾದಾಮಿದು. ಅದು ಅದ್ರ ಮೇಲೆ ಕಾಲಿಟ್ಟು ಶೂ ಹಾಕಿದ್ದಂತೆ. ಅದ್ರ ಮೇಲೆ ಕಾಲಿಟ್ಟಿದ ತಕ್ಷಣ ಲಟಕಂದ್ಬಿಡ್ತಂತೆ. ಹಾಡಾಡ್ತಿದ್ದ ಬಂದ ತಕ್ಷಣ, ನನ್ನ ಆಟವು ನೀ, ನನ್ನ ಊಟವು ನೀ, ನನ್ನ ಶಾಲೆಯು ನೀ ಅಂತ ಹಾಡಾಡ್ತಿದ್ದ. ಅಲ್ಲ, ಮದ್ವೆ ಗಂಡು ಹಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಏನಮ್ಮ ನಿಮಗ್ ಬೇಜಾರಾಗಲ್ವೇ? ನಿಮ್ ಮನ್ಸಿಗೆ ನೋವಾಗಲ್ವಾ? ಮದ್ವೆ ಗಂಡು ನಿಮ್ ಗಂಡ ಹಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಏನ್ ಮಾಡೋದು? ಸರಿ ಆಗುತ್ತೆ ಬಿಡಿ. ಓಕೆ, ಇವತ್ತು ನಾವು ಬಂದಿರೋದು ಶಿವಾಜಿನಗರ್ಗೆ. ಏನಕ್ಕೆ? ಶಿವಾಜಿನಗರ ತಿನ್ನಕ್ಕೆ. ಇನ್ನೇನಕ್ಕೆ ಬರ್ತಾರೆ? ಈಗ ರಂಜಾನ್ ಟೈಮ್ ಅಲ್ವಾ, ಮಾತಾಡು. ಅದೇ ಇವಾಗ ರಂಜಾನ್ ಟೈಮ್ ಅಲ್ವಾ, ಅದಕ್ಕೆ ಇಲ್ಲೆಲ್ಲ ತುಂಬಾ ಫುಡ್ ಎಲ್ಲ ಇಟ್ಟಿದ್ದಾರೆ. ಇವ್ರಿಗೆ ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಕರ್ಕೊಂಬಂದ್ವಿ ಟೇಸ್ಟ್ ಇಲ್ಲೆಲ್ಲ ತಿನ್ಲಿ ಅಂತ. ನಾವೇನು ವರ್ಷ ಬರ್ತಾನೆ ಇರ್ತೀವಿ. ಓಕೆ, ಈಗ ಹೋದ ವರ್ಷಗಿನ ಈ ವರ್ಷ ಏನ್ ಜನ ಇದಾರೆ. ಇಲ್ಲಿ ಗ್ಯಾಪೇ ಇಲ್ಲ, ಫುಲ್ ಅದು. ಓಕೆ, ಈಗ ಬನ್ನಿ ಹೋಗಿ ಟೇಸ್ಟ್ ಮಾಡಿ. ಇದು ಸರ್, ಇದೇನಿದು? ಪೆಪ್ಪರ್ ಚಿಕನ್ ಬೇಕಾದು? ರೋಲ್ ಏನಾದ್ರು ತಗೊಳ್ಬೋದು. ಕ್ರಿಸ್ಪಿ ಚಿಕನ್ ಇದು ಮೊನ್ನೆ ನಾನು ತಿಂದಿದ್ದೆ, ನನಗೆ ಇಷ್ಟ ಇಲ್ಲ ಇದು. ಸರ್, ಕ್ರಿಸ್ಪಿ ಚಿಕನ್ ಎಲ್ಲಿದೆ? ಆ ಕಡೆ ಬನ್ನಿ. ಓಕೆ, ನಾವು ಏನೇನು ತಗೊಂಡಿದ್ದೀವಿ ಅಂದರೆ ಚಿಕನ್ ಲೆಗ್ ಪೀಸು, ಇದೇನು ಇದು ಗೊತ್ತಿಲ್ಲ ಇದೇನು ಅಂದ್ಬಿಟ್ಟು. ಇದು ಬಂದು ಇದೇನು ಅಂತಾರೆ, ಇದು ಲಾಲಿಪಪ್ಪು, ಲಾಲಿಪಪ್ಪು. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ತಟ್ಟೆಲಿದೆ, ಎಲ್ಲ ಅರ್ಧಂಬರ್ಧ ಇದೆ. ಚೆನ್ನಾಯ್ತಾ?
ಚೆನ್ನಾಗಿದೆ ಇದು ಸಕ್ಕತ್ತಾಗಿದೆ. ಅದು ಅರ್ಧಂಬರ್ಧ ಏನಕ್ಕಾಗಿತ್ತು ಅಂದರೆ ಹೊಟ್ಟೆ ಬೇಗ ಅಷ್ಟಾಗಿತ್ತು. ಇವ್ರು ರಿವ್ಯೂ ಮಾಡ್ರಪ್ಪ, ನಾನು ತಾನು ತಿಂತಿರ್ತೀನಿ ಅಂದ್ಬಿಟ್ಟು ಮೈನೀಸ್ ಬೇಡ. ಓಕೆ ತಿನ್ನೋಣ. ಓಕೆ, ಇನ್ನು ತಿಂದ್ಬಿಟ್ಟು ಇಲ್ಲಿ ಸಖತ್ತು ಕ್ರೌಡ್. ಇವತ್ತು ಸಂಡೇ ಬೇರೆ, ಈ ಶೆಕೆಗೆ ಆಗ್ತಾಯಿಲ್ಲ, ತುಂಬ ಕ್ರೌಡ್ ಅಂದರೆ ಕ್ರೌಡು. The next morning. ಓಕೆ, ಇವತ್ತು ನನ್ನ ಹೆಂಡತಿ ಏನು ಮಾಡ್ತಿದ್ದಾಳೆ? ಟೊಮೆಟೊ ರೈಸ್ ಮಾಡೋಕ್ಕೆ ಆನಿಯನ್ ಕಟ್ ಮಾಡ್ತಾ ಇದ್ದೀನಿ. ಟೊಮೊಟೊ ರೈಸ್ ಮಾಡೋದಕ್ಕೆ ಆನಿಯನ್ ಕಟ್ ಮಾಡ್ತಿದ್ದಾಳೆ. ಟೊಮೊಟೊ ರೈಸ್ಗೆ ಏನೇನು ಬೇಕಾಗುತ್ತೆ ತೋರಿಸ್ತೀನಿ ಮಾಡ್ತಾ. ಓಕೆ, ಓಕೆ. ಚಕ್ಕೆ ಇವಾಗ ಆಯಿಲ್ ಹಾಕಿದ್ದೀನಿ. ಚಕ್ಕೆ ಲವಂಗ ಏಲಕ್ಕಿ. ಈಗ ಏನು ಪಲಾವಮ್ಮ ಇದು? ಟೊಮೆಟೊ ಟೊಮೆಟೊ ಬಾತ್ ಮಾಡ್ತಾಳೆ. ಏನು ಅದೇ ಇದು ಮಸಾಲೆಗಳೆಲ್ಲ ಹಾಕ್ತಾಳೆ. ಇದು ಬಿರಿಯಾನಿ ಇದು ಚೆನ್ನಾಗಿರುತ್ತಲ್ಲ. ಇದಾ ಹಾಂ, ಅದು ಹಾಕು ಒಂದು ಸ್ವಲ್ಪ. ಡಿಫ್ರೆಂಟ್ ಆಗ್ತದೆ ಟೇಸ್ಟ್. ಇಷ್ಟೆಲ್ಲ ಹಾಕಿ ಇವಾಗ ನೆಕ್ಸ್ಟ್ ಏನು ಹಾಕ್ಬೇಕು ಅಂತ ಆನಿಯನ್ ಹಾಕಬೇಕು. ಆನಿಯನ್ ಎಷ್ಟು ಜನಕ್ಕೆ ಎಷ್ಟು ಗ್ಲಾಸ್ ಇಟ್ಟಿದ್ಯಮ್ಮ? ಒಂದೂವರೆ ಗ್ಲಾಸ್ಗೆ ಇಷ್ಟು ಕ್ವಾಂಟಿಟಿ. ಎಷ್ಟು ಈರುಳ್ಳಿ ಇದೆ? 3 ಈರುಳ್ಳಿ. ಗ್ರೀನ್ ಚಿಲ್ಲಿ. ಓಪನ್ ಮಾಡ್ತೀನಿ. ರೆಡಿ ಆಗಿದೆಯಾ? ಗೊತ್ತಿಲ್ಲ ಹೆಂಗಾಗಿದೆ. ಗಮ್ ಅಂತಿದೆ. ಅಬ್ಬಾ, ಆಗಿದೆ. ಸ್ವಲ್ಪ ನಲ್ಲಾಡಿಸ್ರಿ, ತೋರಿಸ್ರಿ. ಆಗಿದೆ. ಸ್ವಲ್ಪ ಅಡಿ ಹಿಡ್ದಿದೆ. ಏನಿಲ್ಲ, ಹಾಂ, ಇಲ್ಲ ಅಲ್ಲ, ಏನಿಲ್ಲ, ಏನಿಲ್ಲ. ಅಡಿ ಹಿಡ್ದಿಲ್ಲ ಅಲ್ಲ. ಓಕೆ, ರೆಡಿ. ಇದು ಸದ್ಯಕ್ಕೆ ಇವ್ರು 3 ಜನಕ್ಕೆ ಆಗಷ್ಟು ಮಾತ್ರ ಮಾಡ್ಕೊಂಡಿದ್ದೀರಾ ನೀವು? ಇಲ್ಲ, ನಮ್ಮ 4 ಜನ ಕೂಡ. ನಾನು ಡಯಟಲ್ಲಿ ಇದ್ದೀನಲ್ಲ, ರೈಸ್ ತಿನ್ನಲ್ಲ. ಅಲ್ಲಿ ನಾನು ಇಟ್ಟಿನ ತಿನ್ಬಿಡ್ರಿ. ಏನು? ಚಿಕನ್, ಮೊಟ್ಟೆನ ಇದು ಹಾಕೊಂಡು ತಿಂತೀನಿ. ನಿಜವಾಗ್ಲೂ ಸಕ್ಕತ್ತಾಗಿದೆ ಸ್ಮೆಲ್ ಮಾತ್ರ. ಸೊ ಒಮ್ಮೆ ಟ್ರೈ ಮಾಡಿ ಇದನ್ನ. ಡ್ಯಾಡಿ ಕೈಲಿ ತಿನ್ಸಿ ಟೇಸ್ಟ್ ಹೇಳ್ಸೋಣ ಬನ್ನಿ. ಓಕೆ, ಈಗ ಏನಿದು ಟೊಮೆಟೊ ಬಾತ್ನ ನಮ್ಮ ಡ್ಯಾಡಿ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತಾರೆ. ಸೊ ಹೆಂಗೆ ಬಂದಿದೆ ಹೇಳಿ ಡ್ಯಾಡಿ, ತಿನ್ಬಿಟ್ಟು. ತಿಂದ್ಬಿಟ್ಟು ನೋಡಿದ್ರೆ ಫಸ್ಟ್ ಕ್ಲಾಸ್ ಐತೆ, ಬಾಯಲ್ಲಿ ನೀರು ಬರ್ತೈತೆ. ಸೂಪರ್, ಸಕ್ಕತ್ತಾಯ್ತಲ್ಲ. ನಾನು ಆ್ಯಕ್ಚುಲಿ ಒಂದೇ ಒಂದು ಸ್ಪೂನ್ ತಿಂದೆ, ಸಕ್ಕತ್ತಾಗಿದೆ. ಪೂಜೆ ಮಾಡಿ ಚೆನ್ನಾಗಿ ಮಾಡ್ತಾರೆ ಬಾತು. ಮಸಾಲೆ ದೋಸೆ ಇಲ್ಲ ನೋಡ್ರಿ, ಆ್ಯಕ್ಚುಲಿ ಕೆಲವ್ರು ಹೇಳ್ತೀರಾ, ಕೆಲವ್ರು ಕಮೆಂಟ್ ಮಾಡ್ತೀರಾ ತಿನ್ನೋದನ್ನು ತೋರಿಸ್ತೀರಾ ಅಂತ. ಸೊ ಹೌದು, ಬೆಳಿಗ್ಗೆ ಟಿಫನ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋದ್ರಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಇಲ್ಲಿ ನೋಡಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಇವಾಗ ದಿನ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಊಟ ಮಾಡದೆ ಬದುಕಕ್ಕಾಗಲ್ಲ. ಅಲ್ಲ, ಹಂಗನ್ಬಿಟ್ಟು ಪ್ರತಿ ವ್ಲಾಗಲ್ಲೂ ನಾವೇನು ತಿನ್ನೋದೇ ತೋರಿಸಲ್ಲ. ಸೊ ಒಂದು ದಿನ ಯಾವತ್ತಾನ ಒಂದಿನ ನಾವು ಪ್ಲ್ಯಾನ್ ಮಾಡಿರ್ತೀವಿ. ಇವತ್ತು ಏನು ಇವಾಗ ಟಿಫನ್ ಮಾಡಿರ್ತೀವಿ, ಮತ್ತೆ ಮಧ್ಯಾಹ್ನ ಏನಾರು ಬರ್ಗರ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿರ್ತೀವಿ, ಅಥವಾ ಬೇರೆ ಏನೋ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿರ್ತೀವಿ. ಅದನ್ನು ತಿನ್ಬೇಕಾದ್ರೂ ನಿಮ್ಮ ಹತ್ರ ಅಂದರೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ತೋರಿಸಿರ್ತೀವಿ. ಬಟ್ ಅದನ್ನ ಹಂಗನ್ಬಿಟ್ಟು ನಾವು ಬರೀ ತಿನ್ನೋದನ್ನೇ ಮಾಡಲ್ಲ. ಎಲ್ಲ ವ್ಲಾಗಲ್ಲೂ ಯಾವುದೋ ಒಂದು ವ್ಲಾಗಲ್ಲಿ ಇರುತ್ತೆ. 30,000 ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ. ಹೌದು, ಆ್ಯಕ್ಚುಲಿ ಎಷ್ಟೋ ಸತಿ ಹೇಳಿದ್ದೀವಿ ನಿಮಗೆ, ನಿಮ್ಮಿಂದನೇ ಸಾಧ್ಯ. ಅದು ಏನು ಗೊತ್ತಾ, ನಿಮ್ಮಿಂದನೇ ಸಾಧ್ಯ ಇದು. 30,000 ನಾವು ಪ್ರತಿ ವ್ಲಾಗಲ್ಲೂ ಹೇಳಿದ್ದೀವಿ. ಏನಂದರೆ ನಾವು ಹೌದು ಅವತ್ತೊಂದು ದಿನ 30K ಆಗಿದ್ದ ದಿನ ವಿಡಿಯೋ ಮಾಡಿದಾಗ ಸೊ ನಾವು ಹೇಳಿದ್ದೀವಿ, ಅವತ್ತೂ ನಾವು ಹೇಳಿದ್ದೀವಲ್ಲ. ಸೊ ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು ಅಂತ. ಸೊ ಅದಕ್ಕೊಂದು ಕೆಲವ್ರು ಕಮೆಂಟ್ ಮಾಡಿದ್ರಿ, ಏನಂದರೆ ಗ್ರ್ಯಾಟಿಟ್ಯೂಡ್ ಇಲ್ಲ. ನಿಜವಾಗ್ಲೂ ನಾವು ಇಲ್ಲ, ಕೇಕ್ನ ತಂದು ನಾವು ಸೆಲೆಬ್ರೇಟ್ ಮಾಡಿ ನಿಮ್ಮೆಲ್ಲರಿಗೆ ಅಂತಲೇ ಒಂದು ಡೆಡಿಕೇಟ್ ವಿಡಿಯೋ ಮಾಡಬೇಕು ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸುಮ್ಮನೆ ಇನ್ನು ಹಂಗಾಗಿದ್ರೆ ನಾವು
ಕೇಕ್ ಕಟ್ ಮಾಡಿ ಸುಮ್ಮನೆ ಇದು ಮಾಡ್ಬಿಡ್ಬೋದಿತ್ತು ಸೆಲೆಬ್ರೇಟು. ಸೊ ಏನಂದರೆ ಸ್ವಲ್ಪ ನಾವು ಒಂದಷ್ಟು ಪ್ಲ್ಯಾನ್ ಮಾಡಿರ್ತೀವಿ, ಅದಕ್ಕೆ ನೀವು ಅವಕಾಶ ಕೊಡಬೇಕು. ನೀವೊಂದು ಗ್ರ್ಯಾಟಿಟ್ಯೂಡ್ ಇಲ್ಲ ಮನುಷ್ಯರಿಗೆ, ನಮ್ಗಳಿಗೆ ಗ್ರ್ಯಾಟಿಟ್ಯೂಡ್ ಆಗಿರಲ್ಲ. ಆಮೇಲೆ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿರೋದು ತಿನ್ನೋದೊಂದೇ ಏನು ಗೊತ್ತಾ, ನಮಗೆ ಗೊತ್ತಿರುತ್ತೆ ನಾವೇನು ಅನ್ನೋದು. ಒಂದು ಸ್ವಲ್ಪ ದಿನ ಸೊ ದಯವಿಟ್ಟು ಅರ್ಥ ಮಾಡ್ಕೊಬೇಕು ನೀವು. ಏನಂದರೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳಿರ್ತೀವೋ ಇಲ್ವೋ, ಅದು ನಾವು ನಿಜವಾಗ್ಲೂ ವ್ರತನೇ ಮಾಡಿದ್ವಿ. ನಾನು ಒಂದು ದಿನ ಚಿಕನ್ ಇಲ್ಲದೆ ನಾನ್ ವೆಜ್ ಇಲ್ಲದೆ ಊಟನೇ ಮಾಡಲ್ಲ ನಾನು. ಸೊ ಅಂಥವನು 10 ದಿನ ನಾನು ನಾನ್ ವೆಜ್ ಬಿಟ್ಟಿದ್ದೆ. ಏನಕ್ಕೆ ಅಂದರೆ ನಮ್ಮದು ಒಂದಷ್ಟು ನಮಗೂ ಇರುತ್ತೆ. ಅಲ್ಲ ಇದೆಲ್ಲ ಹೇಳ್ಕೋಬೇಕು ಅಂತ ಅಲ್ಲ, ಬಟ್ ನೀವು ಮಾತಾಡೋದ್ರಿಂದ ಹೇಳ್ಕೊಳ್ಳೇಬೇಕು. ಈಗ ನೋಡ್ರಿ, ಹೇಳಿದ್ರೆ ಹೇಳಿ ತೋರಿಸ್ತೀರಾ ಅಂತೀರಾ, ಹೇಳಲಿಲ್ಲ ಅಂದರೆ ನೀವೇನು ದೇವ್ರಿಗೆ ಥ್ಯಾಂಕ್ಸ್ ಹೇಳಲ್ಲ. ನಮಗೆ ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿರ್ತೀವಿ, ಎಷ್ಟು ನಿಮಗೆ ಆಭಾರಿಯಾಗಿರ್ತೀವಿ, ಚಿರಋಣಿ ಆಗಿರ್ತೀವಿ ಅಂದರೆ ನಿಮ್ಮಿಂದನೇ ಸಾಧ್ಯ. ನಾವೆಲ್ಲ ಎಂಥ ಯೂಟ್ಯೂಬರ್ ಆಗಿರಲಿ, ಯಾರೇ ಒಂದು ಸೆಲೆಬ್ರಿಟಿ ಆಗಿರಲಿ, ಇನ್ಫ್ಲುಯೆನ್ಸರ್ಸ್ ಆಗಿರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಬೆಳೀಲಿ, ಸೊ ನಿಮ್ಮಿಂದನೇ ನೀವೇ ಕಾರಣ ಅದಕ್ಕೆ. ಸೊ ದಯವಿಟ್ಟು ಒಂದು ತಾಳ್ಮೆ ಇರಲಿ. ನಮ್ಮದು ಒಂದಷ್ಟು ಪ್ಲ್ಯಾನ್ ಇರುತ್ತೆ ಅಷ್ಟೇ. ನಾವು ಹೇಳೋದು ಏನಂದರೆ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಪ್ರಕಾರ ನಿಮ್ಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ದುಡ್ಕಿ ನೆಗೆಟಿವ್ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ. ಸೊ ನಮ್ಮ ಮನಸ್ಸಲ್ಲಿ ತುಂಬ ಒಳ್ಳೆ ಇದಿರುತ್ತೆ ನಿಮ್ಮ ಬಗ್ಗೆ. ಹೌದು, ನಿಮ್ಮ ಬಗ್ಗೆ ಅಲ್ಲ, ನೀವು ಹಂಗೆ ಅಂದ್ಬಿಟ್ಟು ನೀವೇನು ಕೆಟ್ಟವರು ಅಂತ ಹೇಳ್ತಿಲ್ಲ, ಅಥವಾ ನೀವು ನಮಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರಿ ಅಂತ ಕೋಪದಲ್ಲಿ ಹೇಳ್ತಿಲ್ಲ. ಸೊ ಅದು ಬೇಜಾರಾಯಿತು ನಮಗೆ. ಸೊ ಏನಂದರೆ ಯಾಕೆ ವೆಯ್ಟ್ ಮಾಡಲ್ಲ? ಎಷ್ಟೋ ಜನ 100K ಇವತ್ತಾಗಿರುತ್ತೆ, ಒಂದು ತಿಂಗಳು ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ, ಅಂಥವ್ರಿಗೆ ವೆಯ್ಟ್ ಮಾಡ್ತೀರಾ? ಅವ್ರೇನು ಹೇಳಲ್ಲ ಅನ್ನೋದು ಎಕ್ಸ್ಪೆಕ್ಟೇಷನ್ ಇರಬಾರ್ದು ಆ್ಯಕ್ಚುಲಾಗಿ. ಓಕೆ, ಇವಾಗ ನೀವು ನೋಡೋದಲ್ಲ, ಹೆಚ್ಚಿ ನಮ್ಮನ್ನ ಬೆಳೆಸಿದ್ದಕ್ಕೆ 30,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ಗೆ. 30,000 ಜನರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. 30K ಮಾಡಿಸಿದ್ದೀರಾ, ಹಂಗೆ ಬೆಳೆಸಿ ಚೆನ್ನಾಗಿ. ಓಕೆ. ಆಕ್ಚುಲಿ ಅದರಲ್ಲಿ ಕಾಣಿಸಿಲ್ಲ ಅನ್ಸುತ್ತೆ, ಯಾಕಂದ್ರೆ 3 ಇಲ್ಲಿ ಅಳ್ಸೋಗೈತೆ ಅಷ್ಟೊತ್ತಿಗೆ, ಅಂದ್ರೆ ಒಂದೇ ಒಂದು ಇದು. ಸೊ ಅದು ಆಕ್ಚುಲಿ 30K ಅಂತ ಇರೋದು. ಸೊ ಇದು ಕೇಕು ಕಟ್ ಮಾಡ್ತಿರೋದು ನಿಮ್ಗಳಿಗೋಸ್ಕರ. ನೀವು ನಮಗೆ 30,000 ಸಬ್ಸ್ಕ್ರೈಬರ್ಸ್ನ ಮಾಡಿಸಿದ್ರಲ್ಲ, ಸೊ ಅದಕ್ಕೋಸ್ಕರ ಈ ಕೇಕು ಮತ್ತೆ ನಿಮ್ಮ ವಿಶಸ್ ಅಷ್ಟೇ, ಖುಷಿಯಿಂದ ಮಾಡ್ತಾ ಇರೋದು, ನಿಮ್ಮ ಆಶೀರ್ವಾದ. ಸೊ ಅಣಸು ಚರಿ ಬಾರಪ್ಪ, ಚರಿ ಇಟ್ಕೊಳ್ಳಿ ಕೈನಾ. ವಿಡಿಯೋ ಬಿಡು, ನೀನು ಕಟ್ ಮಾಡ್ದಂಗೆ ಲೆಕ್ಕ. ಹೋಗೀಗ ಮುಟ್ಬಿಟ್ಟು ಹೋಗೀಗ ದೂರ. ಓಕೆ, ಹ್ಯಾಪಿ ಸಬ್ಸ್ಕ್ರೈಬರ್ಸ್. 30,000 ಜನ ಆಗಿದ್ದಾರೆ ನಮಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಜೇನುಗೂಡಿಗೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟು ನಿಮಗೆ ನೀವು ಆಶೀರ್ವಾದ ಮಾಡಿ ಬೆಳೆಸ್ತಂತ ಹುಡುಗರು ಮಕ್ಕಳು ನಾವು. ನಮ್ಮಮ್ಮ ತಿಂದ್ರೆ ನೀವೆಲ್ಲ ತಿಂದಂಗೆ. ರೆಡಿ? ಬಾ. ಜಿಂಗಾಲಿ ನೋಡಿ, ನಮ್ಮ ಡ್ಯಾಡಿ ತಿನ್ಸೋರು, ಅಮ್ಮಗೆ ನನಗೆ ತಿನ್ಸ್ಬೇಕು ಅನ್ನೋದೇ ಬರಲ್ಲ. ಇಲ್ಲ. ಹ್ಯಾಪಿ ಸಬ್ಸ್ಕ್ರೈಬರ್ಸ್ ಡೇ ಇವತ್ತು. ಕೈ ಇಟ್ಟಿದ್ಯಾ ಕ್ಯಾಮ್ರಾ ಮೇಲೆ? ಇದು ಕ್ಯಾಮ್ರಾ ಜಡಿ. ಹ್ಯಾಪಿ ಸಬ್ಸ್ಕ್ರೈಬರ್ಸ್ ಡೇ. ಬರೀ ಕೇಕ್ ಸ್ವಲ್ಪ ತಗ್ಗಿ ಹೊಳ್ಕೊಳ್ಳೋಣ ಅಲ್ವಾ? ತಿನ್ಸ್ಬಿಡು. ನಾನು ವೇಣು ಅವತ್ತೊಂದು ದಿನ ನಾವು ಯೂಟ್ಯೂಬರ್ಸ್ ಆಗಬೇಕು, ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ ಅಂದಿದ್ರೆ ಸೆಲೆಬ್ರೇಷನ್ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಗೆ ಸಿಗ್ತಾನೆ ಇರಲಿಲ್ಲ, ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ. ತುಂಬ ಜನ ಯೋಚನೆ ಮಾಡೋದು ಅದೇ, ನಾವು ಯೂಟ್ಯೂಬ್ಗೆ ಹೋದ್ರೆ ನಮ್ಮನ್ನು ಜನ ಇಷ್ಟಪಡ್ತಾರ, ನಮ್ಮನ್ನು. ಸೊ ಈ ಥರ ಎಲ್ಲ ಕನ್ಫ್ಯೂಷನ್ ಇರುತ್ತೆ. ಸೊ ಏನಂದರೆ ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬನ್ನಿ, ಯೂಟ್ಯೂಬ್ ಮಾಡಿ. ಜನಕ್ಕೆ ಒಂದೇನು ಗೊತ್ತಾ, ಜನಕ್ಕೆ ನಿಮ್ಮ ವಿಡಿಯೋ ರೀಚ್ ಆಗೋವರೆಗೂ, ನಿಮ್ಮನ್ನ ಜನ ನೋಡಿ ಇಷ್ಟಪಡೋವರೆಗೂ ಅಷ್ಟೇ. ಸೊ ಇವಾಗ ನಾವೇ ಆಗಲಿ
ಯಾರ್ದೋ ಒಬ್ರದ್ದು ಒಂದು ಚಾನಲ್ ನೋಡ್ತೀವಿ ಅಂದರೆ ನಮ್ಗೆ ಇಷ್ಟ ಆದರೆ ನಾವು ಸಬ್ಸ್ಕ್ರೈಬ್ ಮಾಡಿ ಅವ್ರದ್ದು ನೋಡ್ತಾನೆ ಇರ್ತೀವಿ. ಸೊ ಹಂಗೆ ಸಪೋರ್ಟ್ ಮಾಡ್ತಾರೆ ಜನ. ನಿಜವಾಗ್ಲೂ ಜನ ಯಾವತ್ತೂ ಕೈ ಬಿಡಲ್ಲ. ಒಂದ್ಸತಿ ನಂಬಿದ್ರೆ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನಾವೇ ಕಾರಣ, ನಾವೇ ಸಾಕ್ಷಿ. ಓಕೆ ನೋಡಿ, ನಮ್ಮ ಗಾಡಿ ಮಲಗಿರೋನ್ನ ಎದೋಳಿಸ್ಬಿಟ್ಟು ಅದೇನೋ ತಾಯ್ತ ತಂದ್ರಂತೆ ಆಂಜನೇಯದ್ದು. ಹಾಂ ಕಟ್ತಾರೆ. ಇದಕ್ಕೂ ಬೊಟ್ಟಿಟ್ಟೈತಿ. ಸರಿ ಬಂಗಾರ ಇಲ್ಲೋಡ ಇಲ್ಲೋಡ ಇಲ್ಲಿ 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 ನೋಡಿ ಇಲ್ಲಿ ಇಲ್ಲಿ ಹಾಂ ಇಟ್ಕೊಂಡಿದ್ದೀನಿ. ಆಯ್ತಪ್ಪ ಆಯಿತು, ಏನಿಲ್ಲ ಕಣು ಏನಿಲ್ಲ ಕಣು ಅಪ್ಪ. ಅವನಂತೂ ಸುಮ್ಮನಿರಪ್ಪ ಆಯ್ತಾ. ಓಕೆ ನೋಡಿ, ಎಲ್ಲಿಂದ ತಂದೆ? ಎಲ್ಲಿ? ಸಂಭ್ರಮ್ ಕಾಲೇಜು. ಸಂಭ್ರಮ್ ಕಾಲೇಜ್ ಹತ್ರ ಮಾರ್ತಾರಲ್ಲಿ. ಸೊ ಇದು ಅದೇ ದೇವಸ್ಥಾನದಲ್ಲಿ ಇರೋದದು. ನಮ್ಮ ಚರಿ ಭಾಳ ಹಿಂಸೆ ಕೊಡ್ತವನೆ. ಸೊ ಓಕೆ, ಈಗ ನನಗೆ ಕಟ್ಟಾಯಿತು, ವೆಂಕಿಗೆ ಮತ್ತು ಪೂಜಾ ಅವರಿಗೆ ಇಬ್ಬರು ಕಟ್ಟಕ್ಕೆ ಹೋಗ್ತವ್ರೆ. ಹಂಗೆ ಅವೆರಡಕ್ಕೂ ನಾ ಬೊಟ್ಟಿಟ್ಬಿಟ್ಟು ಬರ್. ಸೊ ಓಕೆ, ಈಗ ನೋಡ್ರಿ ಕಟ್ಟವ್ರೆ ನಮ್ಮ ಡ್ಯಾಡಿ, ಅವರು ಕಟ್ಟಿರ್ತಾರೆ. ಬನ್ನಿ. ಏನಪ್ಪ ಜಗಳ ಆಡ್ತಾ ಇದ್ದೀರಾ? ಅದಕ್ಕೆ ಜಗಳ ಆಡ್ತಿದ್ದೀರಾ? ಸುಮ್ಮನೆ ಅಲ್ಲ, ಜ್ವರ ಇದ್ದಾಗ ಮಾತ್ರ ನುಂಗ್ಬೇಕು. ನೋಡಿ ಜಗಳ ಆಡ್ತಿದ್ದಾರೆ. ಮತ್ತೆ ಹೌದು, ಅದೇ ಈಗೇನು ಏನು ಪ್ರಾಬ್ಲಮ್? ಈಗ ಏನು ಕುರ್ಕೊಂಡಿದ್ದೀರಾ? ಇವರಿಬ್ರು ಜಗಳ ಆಡ್ತಿರೋದು ನೋಡ್ರಿ. ಆಟ ಆಡ್ತಾರ ಅವರಿಬ್ರು. ಅದೇ ಅದಕ್ಕೆ ಅವರು ಡೋಲೋ 650 ಅದು. ಇಲ್ಲ ಡ್ಯಾಡಿ ಡಾಲರ್ ಕಟ್ತಾ ನಿಮಗೆ ಬಂದು, ನನಗೂ ಕಟ್ತು, ನಿಮಗೂ ಕಟ್ಟಿರೋಕ್ಕಂತ ಬಂದು. ನೋಡಿ ನಮ್ಮ ಮನೇಲಿ 3 ಜನಕ್ಕೂ ಅಮ್ಮನೂ ಕಟ್ಕೊಂಡಿರ್ಬೇಕೇನೋ, ಡ್ಯಾಡಿನೂ ಕಟ್ಕೊಂಡಿರುತ್ತೆ. ಓಹೋ ಸೊ ಓಕೆ, ನಿಮ್ಮ ಜಗಳ ಮುಗ್ದಿದ್ರೆ ಇವಾಗ ಗುಡ್ ನೈಟ್ ಹೇಳ್ಬಿಡ್ರಿ. ನನಗೆ ಕೇಳಿಸ್ತಿತ್ತು ಕೆಳಗಡೆ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.